ನಮಸ್ಕಾರ ಎಲ್ರಿಗೂ. ಇದು ಸೀರೆಗೆ ಕ್ರೋಶ ಹಾಕ್ತಾಯಿದ್ದೀನಿ. 6 ಎಳೆ ದಾರ ತೊಗೊಂಡಿದ್ದೀನಿ. 0.85 ಸೂಜಿ ತೊಗೊಂಡಿದ್ದೀನಿ. ಫಸ್ಟು ಸೀರೆ ಒಳಗಡೆ ಒಂದು ಸಲ ಲಾಕ್ ಮಾಡ್ತೀನಿ. ಪುನಃ ಇನ್ನೊಂದು ಸಲ ಸೂಜಿ ಮೇಲೆ ದಾರ ತಂದು ಪಕ್ಕದಲ್ಲಿ ಇನ್ನೊಂದು ಸಲ ಲಾಕ್ ಮಾಡ್ತೀನಿ. ಮಾಡಿ 1 2 ಚೈನ್ ಹಾಕಿ ಸೂಜಿ ಮೇಲೆ ದಾರ ತಂದು ಪಕ್ಕದಲ್ಲೇ ಇನ್ನೊಂದು ಸಲ ಲಾಕ್ ಮಾಡಿ ಎರಡರಲ್ಲಿ ಒಂದು ಕಂಬ ಮಾಡ್ತೀನಿ. ಪುನಃ ಸೂಜಿ ಮೇಲೆ ದಾರ ತಂದು ಪಕ್ಕದಲ್ಲೇ 1 ಪಾಯಿಂಟ್ ಪಕ್ಕದಲ್ಲೇ ದಾರಾನ ಹೊರಗೆ ತಂದು ಇನ್ನೊಂದು ಕಂಬ ಎರಡರಲ್ಲಿ ಒಂದು ಕಂಬ ಮಾಡಿ 4 ಚೈನ್ ಹಾಕ್ತೀನಿ. 1 2 3 4 ಚೈನ್ ಹಾಕಿ 2 ಡಬಲ್ ಕ್ರೋಶ ಮಾಡಿದ್ದೀನಲ್ಲ, ಸ್ಟಾರ್ಟಿಂಗ್ನೊಂದು ಬಿಟ್ಟು 2 ಡಬಲ್ ಕ್ರೋಶದ ಹಿಂದ್ಗಡೆಯಿಂದ ಆ 4 ಚೈನ್ನ ಲಾಕ್ ಮಾಡ್ತೀನಿ. ಪುನಃ ಸೂಜಿ ಮೇಲೆ ಒಂದು ಸಲ ದಾರ ತಂದು ಆ 2 ಕಂಬದ ಹಿಂದ್ಗಡೆಯಿಂದ ಇನ್ನೊಂದು ಸಲ ಲಾಕ್ ಮಾಡ್ತೀನಿ. ಅದೊಂಥರ ನಾಟ್ ಫ್ಲವರ್ ಥರ ಬರುತ್ತೆ 2 ಕಂಬಕ್ಕೆ. ಪುನಃ ಒಂದು ಚೈನ್ ಹಾಕಿ ಪುನಃ ಸೂಜಿ ಮೇಲೆ ದಾರ ತಂದು ಸ್ಟ್ರೈಟಾಗಿ ಹಿಡಿದು ಎಲ್ಲಿ ಬರುತ್ತೆ ಅಲ್ಲಿಗೆ ಸೂಜಿನ ಹಾಕಿ ಎರಡರಿಂದ ಒಂದು ಕಂಬ ಮಾಡ್ತೀನಿ. ಪುನಃ ಸೂಜಿ ಮೇಲೆ ದಾರ ಪಕ್ಕದಲ್ಲೇ ಇನ್ನೊಂದು ಸಲ ಕಂಬ ಮಾಡ್ತೀನಿ. ಎರಡರಲ್ಲಿ ಒಂದು ಕಂಬ ಮಾಡಿ 4 ಚೈನ್ ಹಾಕ್ತೀನಿ. 1 2 3 4 ಚೈನ್ ಹಾಕಿ 2 ಕಂಬದ ಹಿಂದುಗಡೆಯಿಂದ ಅದನ್ನು ದಾರನ ತಂದು ಲಾಕ್ ಮಾಡ್ತೀನಿ. ಸೂಜಿ ಮೇಲೆ ದಾರ ತಂದು ಇನ್ನೊಂದು ಸಲ ಕಂಬದ ಹಿಂದ್ಗಡೆಯಿಂದ ದಾರ ತಂದು ಲಾಕ್ ಮಾಡ್ತೀನಿ. ಅದೊಂಥರ ಗಂಟು ಫ್ಲವರ್ ಥರ ಬರುತ್ತೆ. ಪುನಃ ಒಂದು ಚೈನ್ ಹಾಕಿ ದಾರಾನ ಮೇಲೆ ತಂದು ಒಂದು ದಪ್ಪ ಇರೋ ಡಿಸೈನ್ ಮಣಿನ ಹಾಕ್ತಾಯಿದ್ದೀನಿ. ಡಿಸೈನ್ ಬೀಡನ್ನ ಹಾಕ್ತಾಯಿದ್ದೀನಿ. ಹಾಕಿ ಅದಕ್ಕೊಂದು ನಾಟ್ ಹಾಕ್ತೀನಿ. ಆವಾಗ ಟೈಟಾಗಿ ಮಣಿ ಕೂತ್ಕೊಳ್ಳುತ್ತೆ. ಸೂಜಿ ಮೇಲೆ ಪುನಃ ದಾರ ತಂದು ಸ್ಟ್ರೈಟಾಗಿ ಹಿಡಿತೀನಿ, ಕಂಬ ಸ್ಟ್ರೈಟಾಗಿ ಬರೋಕ್ಕೆ. ಕಂಬ ಹಿಡಿದು ಸೂಜಿ ಒಳಗಡೆ ಬಟ್ಟೆ ಒಳಗಡೆಯಿಂದ ಸೂಜಿ ಹಾಕಿ ಎರಡರಲ್ಲಿ ಒಂದು ಕಂಬ ಮಾಡ್ತೀನಿ. ಪುನಃ ಇನ್ನೊಂದು ಕಂಬ ಪಕ್ಕದಲ್ಲೇ ದಾರಾನ ಹೊರಗೆ ತಂದು ಎರಡರಲ್ಲಿ ಒಂದು ಮಾಡಿ 4 ಚೈನ್ ಹಾಕ್ತೀನಿ. 4 ಚೈನ್ ಹಾಕಿ 2 ಕಂಬದ ಹಿಂದ್ಗಡೆಯಿಂದ ಅದನ್ನು ಲಾಕ್ ಮಾಡ್ತೀನಿ. ಪುನಃ ಒಂದು ಸೂಜಿ ಮೇಲೆ ದಾರ ತಂದು ಇನ್ನೊಂದು ಸಲ 2 ಕಂಬದ ಹಿಂದ್ಗಡೆಯಿಂದ ಲಾಕ್ ಮಾಡ್ತೀನಿ. ಮಾಡಿ ಒಂದು ಚೈನ್ ಹಾಕ್ತೀನಿ. ಚೈನ್ ಹಾಕಿ ಪುನಃ ಸೂಜಿ ಮೇಲೆ ದಾರ ತಂದು ಇದೇ ರೀತಿ ಕಂಬಗಳನ್ನ ಹಾಕ್ತೀನಿ. ದಾರಾನ ಹೊರಗೆ ತಂದು ಎರಡರಲ್ಲಿ ಒಂದು ಮಾಡ್ತೀನಿ. ಪುನಃ ಸೂಜಿ ಮೇಲೆ ದಾರ ತಂದು ಇನ್ನೊಂದು ಕಂಬ 2 ಕಂಬ ಹಾಕ್ತೀನಿ. ಅದಕ್ಕೆ 4 ಚೈನ್ ಹಾಕಿ ಒಂದು ನಾಟ್ ಹಾಕ್ತೀನಿ. ಪುನಃ ಒಂದು ಸೂಜಿ ಮೇಲೆ ದಾರ ತಂದು 2 ಕಂಬದ ಹಿಂದ್ಗಡೆಯಿಂದ ಇನ್ನೊಂದು ನಾಟ್ ಹಾಕ್ತೀನಿ. ಟೋಟಲು ಆ 4 ಚೈನ್ ಬಿಟ್ಟು ಒಂದು ಕಂಬ ಆಗಿ ಒಂದು ಸ್ವಲ್ಪ ದಪ್ಪಕ್ಕೆ ಫ್ಲವರ್ ಥರ ಬರುತ್ತೆ. ಫಸ್ಟ್ 2 ಕಂಬ ಹಾಕಿದೆ, ಒಂದು ಮಣಿ ಹಾಕಿದೆ, ಮತ್ತೆ 2 ಕಂಬಗಳನ್ನ ಹಾಕಿದ್ದೀನಿ. ಈಗ ಕುಚ್ಚು ಕಟ್ಟೋಕ್ಕೆ 4 ಚೈನ್ ಹಾಕಿ ಸೂಜಿನ ಸ್ಟ್ರೈಟಾಗಿ ಹಿಡಿದು ಅದು ಸ್ಟ್ರೈಟಾಗಿ ಎಲ್ಲಿ ಬರುತ್ತೆ ಅಲ್ಲಿಗೆ ಇನ್ನೊಂದು ಕಂಬನ ಹಾಕ್ತೀನಿ. 4 ಚೈನು ಕುಚ್ಚು ಕಟ್ಟೋಕ್ಕೆ ಹಾಕ್ತಾಯಿದ್ದೀನಿ. ಪುನಃ ಸೂಜಿ ಮೇಲೆ ದಾರ ಪಕ್ಕದಲ್ಲೇ ಇನ್ನೊಂದು ಕಂಬ ದಾರಾನ ಹೊರಗೆ ತಂದು ಎರಡರಲ್ಲಿ ಒಂದು ಮಾಡ್ತಾಯಿದ್ದೀನಿ.
ಈ 6 ಎಳೆ ದಾರಾನ ನಾನು ನಮ್ಮ ಮನೇಲಿ 5 ಚೇರ್ ಕೂತ್ಕೊಳ್ಳೋ ಸೋಫಾ ಸೆಟ್ ಇದೆ, ಒಂದು ಕಡೆ ಕಟ್ಟಿ 5ಕ್ಕೆ ರೌಂಡ್ ಹೊಡೆದು 6 ಎಳೆ ಮಾಡ್ಕೊಂಡಿದ್ದೀನಿ. ಮಾಡಿಕೊಂಡು ಅದನ್ನು ಒಂದು ಖಾಲಿ ರೀಲ್ಗೆ ಸುತ್ಕೊಂಡಿದ್ದೀನಿ. ಯಾಕಂದರೆ 6 ಎಳೆನ ಗಳಿಗಳಿಗೂ ಮಾಡ್ಕೊಳ್ಳೋಕ್ಕೆ ಆಗಲ್ಲ. ಅದಕ್ಕೆ ಒಂದು ದೊಡ್ಡದಾಗಿ 5 ಸೋಫಾ ಸೆಟ್ಗೆ ಹಿಂದ್ಗಡೆಯಿಂದ ಸುತ್ತಕೊಂಡು 6 ಎಳೆ ದಾರ ಮಾಡ್ಕೊಂಡಿದ್ದೀನಿ. 6 ಎಳೆ ಆದಮೇಲೆ ಒಂದು ಕಡೆ ಅದನ್ನು ಗಂಟು ಹಾಕಿ 6 ಸೇರಿಸ್ಕೊಂಡು ಒಂದು ಗಂಟು ಹಾಕಿ ಖಾಲಿ ರೀಲ್ಗೆ ಸುತ್ಕೊಂಡಿದ್ದೀನಿ. ಸುತ್ತಕೊಂಡು ಈ ಮಣಿನ ಸ್ವಲ್ಪ ದಪ್ಪ ಇರೋದನ್ನೇ ತೊಗೊಂಡಿದ್ದೀನಿ. ಮತ್ತು 2 ಕಂಬ ಹಾಕಿ 4 ಚೇನ್ ಹಾಕಿ ಆ 2 ಕಂಬದ ಹಿಂದ್ಗಡೆಯಿಂದ ದಾರಾನ ಹೊರಗೆ ತರ್ತೀನಿ. ಈ ಸೀರೆಗೆ ಗ್ರೀನ್ ಕಲರ್ ಡಿಸೈನ್ ಇರೋದ್ರಿಂದ ಗ್ರೀನ್ ಕಲರ್ ಕುಚ್ಚನ್ನ ಕಟ್ಬೋದು, ಇಲ್ಲ 2 ಮಿಕ್ಸ್ ಮಾಡಿ ಕಟ್ತೀನಿ, ಗ್ರೀನ್ ರೆಡ್ಡು ಅಂದರೂ ಕಟ್ಬೋದು. ಪುನಃ ಎರಡು ಕಂಬ ಆದಮೇಲೆ ಪುನಃ ಒಂದು ಮಣಿ ಹಾಕಿ ಲಾಕ್ ಮಾಡ್ತೀನಿ. ಮಾಡಿ ಪುನಃ ಇದೇ ರೀತಿ 2 ಕಂಬ, 1 ಮಣಿ, 2 ಕಂಬ, 4 ಚೇನ್.